ಹಲೋ. ಹಲೋ ಅಶ್ವಿನಿ ಆಂಟಿ, ಹಾ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಮೋಹನ್ ಅಂಕಲು ಅವರು ಚೆನ್ನಾಗಿದ್ದಾರೆ. ಹಾಂ ಹಾಂ, ಏನು ಮಾಡ್ತಾಯಿದ್ರಿ? ಏನು ಇಲ್ಲ, ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಓಹೋ ಹೋ. ಸೇವ್ ಮಾಡಿದ್ದೀನಿ ನೇಮು. ಹಾಂ, ಇರಿ ಒಂದು ನಿಮಿಷ, ನಮ್ಮ ಮನೆಯವ್ಳನ್ನ ಹಾಕ್ತೀನಿ. ನಾನು ನೆಗೆದು ಬಿದ್ದೋಗ್ಲಿ ಬಿಡಿ, ಅವಳನ್ನಾರು ಗೆಸ್ ಮಾಡಿ ಯಾರು ಅಂತ. ಒಂದು ನಿಮಿಷ ಹಂಗೆ. ಹೌದಾ? ಹ್ಞೂ. ಹಲೋ ಹಲೋ ಬೇಬಿ, ಹಾಂ ಆಂಟಿಗೆ ನಾನು ಯಾರು ಅಂತ ಗೊತ್ತಿಲ್ವಂತೆ, ನಿನ್ನನ್ನಾರು ಕಂಡುಹಿಡಿತಾರ ನೋಡೋಣ. ನೀನು ಹೆಸರು ಹೇಳ್ಬೇಡ ಬೇಬಿ. ಆಂಟಿ ಯಾರು ಅಂತ ಗೊತ್ತಿಲ್ಲ ಅಂದ್ಬಿಟ್ರಾ? ಯಾರು ಗೊತ್ತಾಗ್ಲಿಲ್ವಲ್ಲ. ಆಂಟಿ ನಾನು ಆಂಟಿ ನಕ್ಷತ್ರ, ನೀವು ಅಶ್ವಿನಿ ಆಂಟಿ ತಾನೆ? ಯಾವ ನಕ್ಷತ್ರ? ಆಂಟಿ ಮೊನ್ನೆ ಮದುವೆ ಆಗ್ಲಿಲ್ವಾ ಅಲ್ಲಿ ನಂಜನಗೂಡಲ್ಲಿ, ನೀವು ಬರಕ್ ಹೇಳಿದ್ರೆ ಬರ್ಲಿಲ್ಲ. ಹೋಗ್ಲಿ ಆಯಿತು, ಇರೋ ನಕ್ಷತ್ರ ಒಂದು ನಿಮಿಷ ಇರೋ. ಆಂಟಿ ಫಸ್ಟ್ ನನಗೆ ಮಾಡಬೇಕು, ನೀವು ನನಗೆ ಮಾಡಿ ಆಂಟಿ. ಇಲ್ಲ ನನಗೆ ಫಸ್ಟ್. ಏಯ್ ಬೇಬಿ, ಒಂದು ನಿಮಿಷ ಸುಮ್ಮನಿರೋ. ಆಂಟಿಗೆ ಫಸ್ಟ್ ನಾನು ಕಾಲ್ ಮಾಡಿರೋದು. ಆಂಟಿಗೆ ನನ್ನ ಕಂಡ್ರೆ ತುಂಬ ಇಷ್ಟ, ನನ್ನ ನಂಬರ್ ಸೇವ್ ಕೂಡ ಮಾಡೋರು ಅವರು. ಆಂಟಿ ನನಗೆ ಮಾಡಿ ಆಂಟಿ. ಇಲ್ಲ ನಿಮ್ಗೆ ಯಾರು ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ವಾ, ಇರು ನಾನು. ಹಲೋ ಆಂಟಿ. ಹಲೋ ಆಂಟಿ ನನಗೆ ಮಾಡಿ ನೀವು ಫಸ್ಟ್. ಏನ ಇದೇನಂಟಿ ಹಿಂಗೆ ಕೇಳ್ತೀರಾ? ನನಗೆ ಮಾಡಿ ನೀವು ಫಸ್ಟ್. ಇಲ್ಲ ಆಂಟಿ, ನೀವು ನನಗೆ ಮಾಡಬೇಕು ನೋಡಿ, ಆಮೇಲೆ ನನಗೆ ಬೇಜಾರಾಯ್ತದಿಲ್ಲ ಅಂದರೆ. ನಾನೇ ಫೋನ್ ಮಾಡಿದ್ದು ಅವಳ ಈಗ ನಿಮಗೆ ಮಾಡಿ ಮಾಡಿ ಅಂದ್ರೆ ಏನ್ ಮಾಡ್ಬೇಕು? ಆಂಟಿ. ನೀವ್ ಯಾರು ಬೇಕು ಫಸ್ಟ್? ನೀವೇ ಬೇಕಂಟಿ. ಆಂಟಿ ಮನಸ್ಸು ತುಂಬ ಆಶೀರ್ವಾದ ಮಾಡಿ ಆಂಟಿ. ಆಂಟಿ ನನಗೆ ಮಾಡಿ ನೀವು ಫಸ್ಟ್. ಇಲ್ಲ ನೀವ್ ಮಾಡಿ ಹೇಳಿ ಫಸ್ಟ್. ಏನಂತ ಆಶೀರ್ವಾದ ಮಾಡ್ಬೇಕು? ಅದೇ ಅಪ್ಪ. ಯಪ್ಪ ಏನಪ್ಪ ಅಂಕಲ್, ನೀವೇನ್ ಅಂಕಲ್ ಮಾತಾಡೋದ್ ಮಧ್ಯಕ್ಕೆ? ಅಲ್ಲಿ ಕೊಡಿಯಲ್ಲಿ ಆಂಟಿ ಹತ್ರ. ನೀವ್ ಮಾತಾಡ್ತಾ ಇರೋದ ರಮ್ಯನಾ, ರಾಜಿಕ್ನಾ, ಇಲ್ಲ ರಶಿಕ್ನಾ? ನಾನ್ ನಕ್ಷತ್ರ ಅಂತ ಹೇಳ್ತಿಲ್ವಾ? ನಕ್ಷತ್ರ ಏನಂತ ಆಶೀರ್ವಾದ ಮಾಡ್ಬೇಕು? ಅಲ್ಲ ವಿಚಾರ ಇಂಥದ್ದು ಅಂತ ಅಂದ್ರೆ ಅವ್ರಿಗಿಂತ ಚೆನ್ನಾಗಿ ಆಶೀರ್ವಾದ ಮಾಡ್ತಪ್ಪ ನಾನು. ವಾ, ನಮ್ಮ ಯಜಮಾನ್ರು ಹೇಳ್ತಾರೆ. ಹಲೋ ರೀ ಅಂಕ, ಇವತ್ತು ನಮ್ದು ಫಸ್ಟ್ ನೈಟು. ಹಾ ಅಲ್ಲ ನಿಮ್ದು ಫಸ್ಟ್ ನೈಟ್ ಆದ್ರೆ ನಮ್ದು ಲಾಸ್ಟ್ ನೈಟು. ಅಯ್ಯೋ ಬಿಡ್ತು ನೀವು. ಹಂಗಂತೀರಾ? ನಾವು ಮಾತಾಡೋರು ಪರವಾಗಿಲ್ಲ, ನಿಮ್ದು ಲಾಸ್ಟ್ ನೈಟ್ ಅಲ್ಲ ಆಗ್ಬಾರ್ದು. ದೇವ್ರ ನೋಡಿ ಅವಳು ಕೊಡ್ತೀನಿ ನೋಡಿ. ಯಾವತ್ತು ಯಾರು ಫೋನಲ್ಲಿ ಆಶೀರ್ವಾದ ತಗೊಳ್ಳೋದಿಲ್ಲ, ಡೈರೆಕ್ಟ್ ಆಗಿ ಆಶೀರ್ವಾದ ತಗೊಳ್ಳೋದು. ಮುಹೂರ್ತ ಮೀರೋಯ್ತೈತೆ ನಮಗೆ ಇಲ್ಲಿ, ಮುಹೂರ್ತ ಮೀರೋಯ್ತೈತೆ, ಅದಕ್ಕೆ ಡೈರೆಕ್ಟ್ ಆಗಿ ಬಂದು ಆಶೀರ್ವಾದ ಮಾಡ್ತೀವಿ, ಇನ್ನೊಂದು ಮುಹೂರ್ತ ಬರ್ತದೆ. ಅಲ್ಲ ಇವಳ ಹತ್ರ ಆಶೀರ್ವಾದ ತಗೊಳ್ಳಿಲ್ಲ ಅಂತ ಮಕ್ಳು ಹಾಕಲ್ವಾ? ಇಲ್ಲ, ಅವ್ರು ನೀವು ಆಶೀರ್ವಾದ ಮಾಡ್ಲಿಲ್ಲ ಅಂದ್ರೆ ನಮಗೆ ಮಕ್ಳಾಗಲ್ಲ. ಬೇಡ, ದೇವ್ರ ಒಳ್ಳೇದ್ ಮಾಡ್ಲಿ ಅಂತ ಅದಕ್ಕಿಂತ ಆಶೀರ್ವಾದ ಇನ್ನೊಂದು ಮಗ ಮಾಡ್ತಾನೆ. ಅಲ್ಲ ಅಂಕಲ್, ನಿಮ್ ಒಂಚೂರಾದ್ರೂ ಬುದ್ಧಿ ಅನ್ನೋದು ಐತಾ? ನಿಮ್ ಮಗಳ ತರ ತಾನೇ ನಾನು. ಆಶೀರ್ವಾದ ಮಾಡ್ಲಿಲ್ಲ ಅಂದ್ರೆ ನಾನು ಫಸ್ಟ್ ನೈಟೇ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿಲ್ವಾ? ಅಲ್ಲ ಬುದ್ಧಿ ಇರೋರು ಈ ತರ ಯಾರು ಫೋನ್ ಮಾಡ್ಬಿಟ್ಟು ನನ್ಗೆ ಆಶೀರ್ವಾದ ಮಾಡಿ ಅಂತ ಯಾರಿಗೆ ಕಳಕಲ್ಲ, ಡೈರೆಕ್ಟ್ ಬಂದ್ಬಿಟ್ಟು ಕಾಲಿಗೆ ಬಿಡ್ತಾರೆ, ದೇವರೇ ಒಳ್ಳೇದ್ ಮಾಡಪ್ಪ ಅಂತ. ಮುಹೂರ್ತ ಮೀರೋಯ್ತೈತೆ ಅಂತ ಹೇಳ್ತಿದ್ದೀನಿ ತಾನೆ. ಮೀರೋಗೋದಕ್ಕೂ ಮುಂಚೆ ಬರ್ಬೇಕಾಯ್ತು, ಹಾಗೇನಿತ್ತ ತಲೆಯಲ್ಲಿ ಲದ್ದಿತ್ತ ಬುದ್ಧಿ? ರೀಚಾರ್ಜ್ ಇರ್ಲಿಲ್ಲ ಅಲ್ಲಿ. ರೀಚಾರ್ಜ್ ಇರ್ಲಿಲ್ಲ ಅಂತ ಅಂದ್ರೆ ರೀಚಾರ್ಜ್ ಮಾಡಿಸ್ಕೋಬೇಕು, ಈ ತರ ಫೋನ್ ಮಾಡ್ಬೇಕು ಅಂದ್ರೆ. ಹಂಗ ಕಳ್ಸಿ ಒಂದ್ 200 ರೂಪಾಯಿ ನನಗೆ ಫೋನ್ ಪೇಲಿ. ಸರಿ ತಗೊಳ್ಳೆ. ಹಲೋ, ಊಟ ಆಯ್ತಾ? ಇಲ್ಲ ಆಂಟಿ. ಕಾಫಿ ಆಯ್ತಾ? ಇಲ್ಲ ಆಂಟಿ. ಬನ್ನಿ, ಕಾಸು ಕೊಡಿಸ್ತೀನಿ ನಾನು. ಬೇಡ ನನಗೆ, ನೀವು ಆಶೀರ್ವಾದ ಮಾಡಿ. ಅಲ್ಲ ನೀವು ಮುದ್ಕಪ್ಪನ್ ಯಾರೋ ನೀವು ಹಂಗೆ ಬಯಸ್ತಿರಲ್ಲ ನನಗೆ ಅಂತ. ಏನ ಅವಯ್ಯ ಮುದ್ಕಪ್ಪನ್ ಕೈಲಿ ಕೊಟ್ಟಿದ್ದೀರಲ್ಲ ನನಗೆ, ಅಷ್ಟೊಂದು ಬಯಸ್ತಿರಲ್ಲ. 4 ಕತೆ ವಯಸ್ಸಾಗಿದೆ ಅಪ್ಪಂಗೆ, ಹಿಂಗ್ ಬೇಕಂಗ್ ಮಾತಾಡ್ತಾರಲ್ಲ ಅಂತ. ಏನು ಬೇಕು ಆಶೀರ್ವಾದ? ಫಸ್ಟ್ ನೈಟಿಗೆ ಆಂಟಿ. ನೋಡಿ, ಆಶೀರ್ವಾದ ತಗೋಣ ಅಂತ ಅಂದರೆ ಇವರು ಫೋನ್ ಎತ್ತುತ್ತಾ ಇಲ್ಲ, ಅವ್ರ ನಂಬರ್ ಕೊಟ್ಟರು, ಅವ್ರ ಹಸ್ಬೆಂಡು ಫೋನ್ ಎತ್ತುತ್ತಾ ಇಲ್ಲ. ಸದ್ಯಕ್ಕೆ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಡ ಇರೋ ಟ್ರ್ಯಾಪಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, Prank Calls.